ಬೇಡ ಬಿಡು. ಏನೋ ನೋವು ಪಟ್ಟು ದೂರ ಬಂದ್ಬಿಟ್ಟು ಸ್ನಾನ ಮಾಡೋದ್ರೆ ಉಣಿ ಇತ್ತಲ್ವಾ? ಬಿಚ್ಚಾಕೋ, ಪ್ಯಾಂಟ್ ಬಿಚ್ಚಾಕೋ. ಸ್ನಾನ ಮಾಡು, ಕಟಿಂಗ್ ಮಾಡು. ಮಾಡಿಸ್ಕತನ ಕೂತ್ಕೊಂಡು ಇವತ್ತೇ ಹಂಗಾಡಿರೋದು. ಕಾರ್ಡ್ ಸರಿಯಾಗಪ್ಪ ನೀನು ಹಾಂ ನೀ ಕಾರ್ಡ್ ಸರಿಯಾಗಿ ಇದು ಮಾಡ್ಬಿಡು. ಈ ಕಡೆಗೆ ಈ ಸರಿಯಾಗಿ ಇದು ಕಟಿಂಗ್ ಅದೇ ಮೊದಲು ಟಕ 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 ನೋಡ್ತಿರಲ್ಲ. ಸರಿ ಎತ್ಬಿಡು. ಬೇಡ, ಫುಲ್ ತೆಗೆದ್ಬಿಡ್ಲಿ. ಫುಲ್ ತೆಗೆದ್ಬಿಡ್ಲಿ. ಅವ್ನು ಕೂದಲು ಬೇಗ ಬಂದ್ಬಿಡ್ತದೆ. ಬೇಗ. ಅದು ನೀವು ಮೋಸ್ತ ಕುಡಿತಾರಲ್ಲ ಅಲ್ಲಿ ಆಯುರ್ವೇದಿಕ್ ಮೂಲಿಕೆ. ತಮಿಳ ತೆಲುಗು ಕನ್ನಡ ಮಾತಾಡ್ತಾನೆ. ಕನ್ನಡ ಮಾತಾಡ್ತಾನೆ. ಬಿಟ್ಟಿದ್ದ ಗೊತ್ತ ಕಡೆ ಕ್ಯಾಪ್ ತೆಗೆದ್ರ ಕ್ಯಾಪ್ ತೆಗೆದ್ರೆ ಬರ್ತದ. ಇದು ಈ ಕ್ಯಾಪ್ ತೆಗಿ. ಈಗ ಒಂದ್ಸರಿ ಮಾಡಿದ್ರೆ ಮಿಷಿನ್ ಕದ ಹಾಕ್ತಿದ್ದೀರಿ? ಇಲ್ಲ, ಹಂಗೆ ಡೆಟೇಲ್ ಹಾಕ್ಬಿಟ್ರೆ ಮುಗೀತು. ತೆಲುಗುವಾಡ ಕನ್ನಡಕ ಎಲ್ಲಿ ರಾಮಪುರ ಸೈಡ್ ತರ ಮಾತಾಡ್ತಾನೆ. ಕೊಳೆಗಾಲ ರಾಮಪುರ ಸೈಡ್ ಅಂತಾರ. ಸ್ಲ್ಯಾಂಗ್ ಹಂಗೈತೆ. ಯಾರು ಕರ್ಕೊಂಡ್ರ ನೀನ್ ಹೇಳ್ತಾನ. ಯಾರು ಕರ್ಕೊಂಡ್ರ ಅವಾಗ ಕರ್ಕೊಂಡ್ರ ನೀನು ಹೇಳ್ದಾಗ ಮಾತ್ರ ಕುಂತಿರೋದು ಬೇರೆ ಯಾರು ಬಂದಿದ್ರು ಎಲ್ಲ ಏನೇ ಹೇಳಿದ್ರು ಮಾಡ್ತಾನೆ. ಸುಮ್ಮನೆ ಊಟ ಕೊಡ್ತಾನಲ್ಲ ಸಾಯಂಕಾಲ ಬಂದಾಗೆಲ್ಲವ. ಇವತ್ತೆಷ್ಟು ಮಾತಾಡಿರೋದು ಅವನು ಅವ್ವ ಅಪ್ಪ ಎರಡೇ ಮಾತು. ರಾಜ್ಯಾಧ್ಯಕ್ಷ ಇವತ್ತೆಷ್ಟು ಮಾತಾಡೋದವನು ಇವತ್ತೇನ ಜೊತೆ ಮಾತಾಡಿರೋದು. ರಾಜ್ಯಾಧ್ಯಕ್ಷ ಕಟ್ಬಿಟ್ಟ ಮಾತಾಡ್ದಾಗ ಇನ್ನೂ ಬಟ್ಟೆ ತಂದ್ಕೊಡ್ತೀವಿ. ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಳ್ವೆ. ಚೆನ್ನಾಗಿ ಓಡಾಡು, ಏನೋ ಸಣ್ಣ ಪುಟ್ಟ ಕೆಲಸ ಮಾಡೋ ಅಂಗಡಿಗಳಲ್ಲಿ. ನಿಮ್ಮ ಮನೆಯಲ್ಲಿಡ ಮನೆ ಎಲ್ಲಿ ಹೊಡ್ತಿದೆ? ಹಿಂಗ ಓರಂಗಲ್ಲ ಯಾನ ಅಲ್ಲಿ ಗಾಯ ಆಗದಷ್ಟೇ. ಯಾನೆಲ್ಲ ಸುಮ್ಮನಿರೋ ಅದೇ ನೋಯ್ಸಲಕ್ಕ ಇರೋ. ನೀನ್ ಬೆಟ್ ಕಟ್ ಮಾಡ್ಕೊ ಸುಮ್ಮನೆ ಯಾನಿಲ್ಲಕ ಸುಮ್ಮನೆ ಇರು. ನೀನು ಕಟ್ ಮಾಡೋಣ. ಇದು ಕಟ್ ಮಾಡ್ಕೊಂಡು ನಾನು ಹೇಳಿದ್ರೆ ಕೇಳಲ್ಲ, ನೀನೇ ಕಟ್ ಮಾಡೋಣ. ನಾನೇ ಸುಮ್ಗಿತ್ತು ನೋಡಿದ್ರೆ ಹೆದರ್ಕತ್ತ ನೋಡು. ಇರೋ ಇರಡ ಯಾನಿಲ್ಲ ನೊಯ್ಯಲ್ಲಕ್ಕ ಇರೋ ಅದೇನೋ ಊರಿನ ಇನ್ನೊಂದು ನಿಂಗದು ಹಂಗೆ ಅಷ್ಟಕ್ಕೆ ಸಾಕ್ಬಿಡಿ. ಎಷ್ಟು ಎಲ್ಲ ಗಾಯ ಮಾಡ್ಕೊಡ್ತಾನೆ. ಅಂತಿಕಬೇಡ ಕೊಟ್ಟ ಅವನ ಮೇಲೆ ಎಂಚಿನೇ ಬಲೆ ಅವನಿಗೆ ಅವನು ಬಾ ಇಲ್ಲೇ ಒಂದಿನ ಹಾಕ್ಬಿಟ್ಟಾನ ಬ್ಲೇಡ್ ಅದಕ್ಕೆ ಏನಿಲ್ಲ ಸುಮ್ಮನೆ ಕೂತ್ಕೊಂಡು ಅಂತಿಕಬೇಡ.
ಆಗಿದೆ ಅಂದ್ರೆ ಬಂದು ಬಾಯಿ ಬಿಟ್ಟು ಮಾತಾಡು. ಇವತ್ತು ಒಂದು ದಿವಸ ನೀನು ಕೇಳಲ್ಲ, ನಾನು ಎದುರ್ಕೋತೀಯ. ನಿನಗೆ ಏನೋ ತೊಂದರೆ ಆಗಿದ್ದು ಸಹ ಹೇಳು. ಆ ಥರ ಒಳ್ಳೆ ಆಸ್ತಿ ಇದ್ದು ನೀನು ಏನಾದರೂ ಇರ್ತೀವಿ ಹುಚ್ಚುಗಳು ಮಾಡಿ ಊರು ಬಿಟ್ಬಿಟ್ಟು ಅವ್ರೇನು ಅನುಭವಿಸ್ರು ಹೇಳು. ನಿನ್ನ ಆಸ್ತಿ ನೀನು ಕುಂಡಿಸ್ತೀವಿ, ನಿಮ್ಮ ಅಪ್ಪ ಅಮ್ಮನ ಕಳ್ಕೊಂಡು ಅವ್ರದ್ದು ಕುಂಡಿಸ್ತೀವಿ, ನಿನ್ನ ಹೆತ್ತು ಮಕ್ಕಳು ಕಳ್ಕೊಂಡು ಕುಂಡಿಸ್ತೀವಿ, ಸರಿನಾ? ನಿನಗೆ ಇವಾಗ ನೀನು ಎಲ್ಲಿ ಬಂದು ಸರಿ ಗೊತ್ತಾ, ಒಳ್ಳೆ ನಮ್ಮ ಕಠಿಣವಾದ ದೇವರು ಮಲೆ ಮಾದೇಶ್ವರ ಬೆಟ್ಟದಿಂದ ಬಂದು ಕೊಂಗಳಿ ಮಲ್ಲಪ್ಪ ಸೇರಿದ್ದೀರಿ. ನೀವು ಈಗ ಒಂದು ಒಳ್ಳೆ ಊರು ಕೊಂಗಳಿ ಮಲ್ಲಪ್ಪನ ಪಾಳ್ಯ ಇರೋದ್ರಿಂದ ಇಲ್ಲಿ ಒಳ್ಳೆ ಜನ ಇರೋದ್ರಿಂದ ನಿನ್ಗೆ ಎಷ್ಟು ರೀತಿಯಲ್ಲಿ ನಿನ್ನ ಮಗು ರೀತಿಗಳು ಸಾಕ್ತಾ ಇದ್ದಾರೆ. ನೀನು ಕರೆಕ್ಟಾಗಿ ಹೇಳು. ಗೇ ಮಾದಪ್ಪ ಭಯ ಆಯಿತು. ಆಮೇಲೆ ನೀವು ಒಂದು ವ್ಯಕ್ತಿ ಅಲ್ವಾ, ಇದೇ ರೀತಿ ಯಾವ ಸಂಘದವರೇ ಇರ್ಬೋದು, ಯಾರೇ ಇರ್ಬೋದು, ಪುಣ್ಯ ಕಟ್ಕೊಳ್ಳೋರು ಈ ರೀತಿ ಅಂತ ಹುಚ್ಚರು ಪೆಚ್ಚರು ಲೇಡೀಸ್ಗಳೆಲ್ಲ ತುಂಬ ಅಲಿತಾ ಇದ್ದಾರೆ. ಭೇದ ಭಾವದಿಂದ ಕರೆದು ಅವ್ರಿಗೆ ಏನು ಕೊಡ್ತೀರ, ನೀವು ಏನು ಕೊಡ್ಬೇಕಾದ್ರೆ ಅವ್ರ ತಲೆ ಎಲ್ಲ ಕ್ಲೀನ್ ಮಾಡಿಸಿ, ಸ್ವಲ್ಪ ಸ್ನಾನ ಮಾಡಿಸಿ, ಅವ್ರಿಗೊಂದು ಒಳ್ಳೆ ಮನ ಮಾಡಿದ ಒಂದು ಒಳ್ಳೆ ರೀತಿಯಲ್ಲಿ ಮಾತುಕತೆ ಕೊಡಿ. ಅವರು ನಮ್ಮಂಥ ಮನುಷ್ಯರೇ, ಅವ್ರ ಅದೃಷ್ಟ ಕೆಟ್ಟದಾಗ ಆಗಿರ್ಬೋದು. ಆದರೆ ದಯವಿಟ್ಟು ಇದೇ ರೀತಿ ಎಲ್ಲರಿಗೂ ಒಳ್ಳೆ ರೀತಿ ಮಾಡೋಂಥ ಮನೋಭಾವ ಕೊಡಲಿ ಅಂತ ಆ ಕೊಂಗಳಿ ಮಲ್ಲಪ್ಪರಿಗೆ ನಮಿಸುತ್ತಾ ಹೇಳ್ತಾ ಇದ್ದೀನಿ. ಭೇದ ಭಾವ ಇಲ್ಲ, ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮಾರ್ಗ ಮಧ್ಯೆ ಕೆಲವರು ಅವ್ರಿಗೆ ಕಟಿಂಗ್ ಮಾಡಿಸೋದೆಲ್ಲ ಮಾಡ್ತಾರೆ, ಚಿತ್ರಗಳಲ್ಲಿ ಯಾರು ಮಾಡ್ತಾರೆ. ಅದು ನಮ್ಗೆ ಒಂದೊಂದು ಕಡೆ ಒಂದು ಬೇಜಾರಿತ್ತು, ಯಾರು ಇವ್ನು ಹಿಂಗೆ ಅಲಿತಾ ಇದ್ದಾನಲ್ಲ, ಅವನು ಸ್ವಂತ ಗ್ರಾಮ ಯಾವುದೊಂದು ಗೊತ್ತಾಯ್ತಿರ್ಲಿಲ್ಲ. ನಾವು ಎಷ್ಟೋ ಸರಿ ಪ್ರಯತ್ನ ಪಟ್ಟು ಅವನು ಯಾವ ಗ್ರಾಮ ಅಂತ ಬಾಯಿ ಬಿಡಲಿಲ್ಲ. ಬಿಡ್ತಾರೆ ಸ್ವಲ್ಪ ಇವಾಗ ಮೊದಲಿಗೂ ಅವಾಗ ಇವಾಗ ಸ್ವಲ್ಪ ಮಾತು ಬಂದಿದೆ. ನೀವು ನಮ್ಮಂಥ ಮನುಷ್ಯರ ಕಡೆ ಕಾರಿಗೆ ನಿಂತಿದ್ದಲ್ವಾ ನಾವು